Be very honest, I feel so low today. ಅನಿಸ್ತೋನೆ ನೆಕ್ಸ್ಟ್ 3 days ಐ ಆಮ್ ಕಂಪ್ಲೀಟ್ಲಿ ಆಕ್ಯುಪೈಡ್. ಐ ಕಾಂಟ್ ಕಮ್ ಆ್ಯಂಡ್ ಟಾಕ್ ಲೈಕ್ ದಿಸ್. ಸೇಮ್ ಈ ಥರನೇ ಮೆಟೀರಿಯಲ್ ಇತ್ತು ಅದು ಕೂಡ, ಬಟ್ ಅದು ನನಗೆ ಗೊತ್ತಿಲ್ಲ, ಸುಟ್ಕೊಂಡ್ಬಿಟ್ಟಿದೆ ಒಂದು ಕಡೆ. ಕೆಲಸದವ್ರಿಗೆ ಕೊಡಬೇಕಾಗಿ ಬಂತು. ಆ್ಯಂಡ್ ಶಿ ವೇರ್ಸ್ ಇಟ್ ಎವ್ರಿ ಡೇ ಔಟ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. And if you're new to my channel, hi, I am Tejaswini and I make videos on lifestyle, food, traveling, shopping. And if you're a person who loves all of this, please don't forget to subscribe to my channel and hit the bell icon button, as you will not miss out any of my videos. To be very honest, I feel so low today. And my mood is also not that good. ಸೊ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡೋ ಅಂಥ ಒಳ್ಳೆ ಮೂಡಂತೂ ನನಗಿಲ್ಲ ಇವತ್ತು. ಐ ಫೀಲ್ ಸೋ ಬ್ಯಾಡ್, ಬಟ್ ದಟ್ಸ್ ಓಕೆ. ನನಗೆ ಪ್ಯಾಷನ್ ಅಂತ ಬಂದಾಗ ಐ ಫೀಲ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಐ ಆಮ್ ಟುಡೇ ಅಂತ. ಸೊ ಏನು ಅನಿಸ್ತು ಅಂದರೆ ನೆಕ್ಸ್ಟ್ 3 days ಐ ಆಮ್ ಕಂಪ್ಲೀಟ್ಲಿ ಆಕ್ಯುಪೈಡ್. ಐ ಕಾಂಟ್ ಕಮ್ ಆ್ಯಂಡ್ ಟಾಕ್ ಲೈಕ್ ದಿಸ್. ಸೊ ಈ ವಿಡಿಯೋನ ನಾನು ಇವತ್ತೇ ಮಾಡಿ ನೆಕ್ಸ್ಟ್ 2 daysಲ್ಲಿ ಎಡಿಟ್ ಮಾಡಿ ಐ ಹ್ಯಾವ್ ಟು ಅಪ್ಲೋಡ್. ಇನ್ನು ನಾನು ಪುಷ್ ಮಾಡ್ತಾ ಹೋದರೆ ಹಬ್ಬ ಬಂದುಬಿಡುತ್ತೆ. ಈ ವಿಡಿಯೋ ಮಾಡ್ತಾ ಇರೋದೇ ಹಬ್ಬಕ್ಕೋಸ್ಕರ. ಸೊ ಐ ಥಾಟ್ ದರ್ಸ್ ನೋ ಪಾಯಿಂಟ್ ಇನ್ ಪುಷಿಂಗ್ ಇಟ್ ಎನಿಮೋರ್ ಅಂತ. ಆ್ಯಂಡ್ ನಾನು ಆರ್ಡ್ರ್ ಮಾಡಿದ್ದು ಐಟಮ್ಸು ಎಲ್ಲ ಬರೋದು ಇಷ್ಟೊಂದು ಡಿಲೇ ಆಗೋಯಿತು. ಸೊ ಐ ಹ್ಯಾಡ್ ಟು ವೆಯ್ಟ್ ದಿಸ್ ಲಾಂಗ್ ಡೇಸ್. ಐ ಹ್ಯಾವ್ 4 ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ರೆಡಿ, ಬಟ್ ಐ ಹ್ಯಾಡ್ ಟು ಪಾಸ್ ಆಲ್ ದೋಸ್ videos and come back for this video. So basically ಇವತ್ತು ವಿಡಿಯೋ ಮಾಡ್ತಾ ಇರೋ ರೀಸನ್, ಐ ಹ್ಯಾವ್ ಕಮ್ ವಿತ್ ಸಮಥಿಂಗ್ ಸ್ಪೆಷಲ್ ಆ್ಯಕ್ಚುಲಿ. ಏನಂದರೆ ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ಲ. ಸೊ ಲೆಟ್ ಮಿ ಟೆಲ್ ಯು ಫಸ್ಟ್. ದೀಪಾವಳಿ ಅಂದರೆ ಏನು ಹೇಳಿ, ಇಟ್ ಇಸ್ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂದರೆ ಯಾವಾಗಲೂ ಶೈನ್ ಆಗ್ತಾ ಇರ್ತೀವಿ. ಶೈನ್ ಆಗುತ್ತೆ ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ದೀಪಾವಳಿ ಹಬ್ಬನ ನಾವು ಇನ್ನಷ್ಟು ಅಟ್ರ್ಯಾಕ್ಟಿವ್, ಇನ್ನಷ್ಟು ಶೈನ್ ಮಾಡಿಸೋಣ. ನಾಟ್ ಓನ್ಲಿ ಮೀ, ನೀವು ಎಲ್ಲರೂ ನನ್ನ ಜೊತೆ ಶೈನ್ ಆಗಲಿ ಅಂತ I have ordered kurta sets. So let's try unbox each of them. To be very honest, ee kurta sets yella very good quality allide, and all these kurta sets are affordable range alli irodu. That too under just 500 rupees. I have bought everything. So let's not waste the time. Let's unbox each of them. Let's go. Kurta set for today is aqua blue color allide. It is basically 3-piece kurta set ಆಗಿರುತ್ತೆ. ಪ್ಯಾಂಟ್, ಟಾಪ್ ಆ್ಯಂಡ್ ಎ ದುಪ್ಪಟ್ಟ. ಸೊ ಫಸ್ಟು ಟಾಪ್ ನೋಡೋಕ್ಕೆ ಹೋದರೆ ಇಟ್ ಹ್ಯಾಸ್ ರೌಂಡ್ ನೆಕ್, ಆ್ಯಂಡ್ ನೆಕ್ ಪೂರ್ತಿ ಇಟ್ ಹ್ಯಾಸ್ ಎಂಬ್ರಾಯ್ಡ್ರಿ ವರ್ಕ್, ಥ್ರೆಡ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಇದೆ. ಯಾವ ಕಲರಲ್ಲಿ ಪಿಂಕ್, ಗೋಲ್ಡ್ ಆ್ಯಂಡ್ ವೈಟ್ ಕಲರ್ಸ್ ಎಂಬ್ರಾಯ್ಡ್ರಿ ಇದೆ. ಆ್ಯಂಡ್ ಸ್ಲೀವ್ಸ್ ಆಲ್ಸೋ ಬಂದು 3/4 ಸ್ಲೀವ್ಸ್ ಇದೆ. ಆ್ಯಂಡ್ ಸ್ಲೀವ್ಸಲ್ಲಿ ಸಿಂಪಲ್ ಕಟ್ ವರ್ಕ್ಸ್ ಇದ್ದಾವೆ. ಆ್ಯಂಡ್ ಇಟ್ ಇಸ್ ಸ್ಟ್ರೇಟ್ ಕಟ್ ಟಾಪ್ ಆ್ಯಕ್ಚುಲಿ. ಇನ್ನು ನೆಕ್ಸ್ಟ್ ನಾವು ಪ್ಯಾಂಟ್ ನೋಡೋಕ್ಕೆ ಹೋದರೆ ಪ್ಯಾಂಟ್ ನೋಡೋಕ್ಕೆ ಹೋದರೆ ಇಟ್ ಇಸ್ ಪ್ಲೇನ್ ಆಕ್ವಾ ಬ್ಲೂ ಕಲರ್ ಪಲಾಝೋ ಪ್ಯಾಂಟ್ ಇದೆ. ಆ್ಯಂಡ್ ಇಟ್ ಇಸ್ ಪಲಾಝೋ. ಇದಕ್ಕೂ ಇಲ್ಲಿ ಬಾಟಮಲ್ಲಿ ಕಟ್ ವರ್ಕ್ಸ್ ಇದ್ದಾವೆ. ಆ್ಯಂಡ್ ದುಪ್ಪಟ್ಟ, ಈ ಕುರ್ತಾ ಸೆಟ್ಗೆ ಆ್ಯಕ್ಚುಲಿ ಕಲೆ ಕೊಡ್ತಾ ಇರೋದು ಈ ದುಪ್ಪಟ್ಟ. ಯಾಕಂದರೆ ಈ ದುಪ್ಪಟ್ಟ ತುಂಬ ಪ್ರಿಂಟ್ ವರ್ಕ್ಸ್ ಇದ್ದಾವೆ. ಇದು ಇನ್ನೂ ಎಕ್ಸ್ಟ್ರಾ ಲುಕ್ ಕೊಡುತ್ತೆ ನಿಮ್ಮ ಕುರ್ತಾ ಸೆಟ್ಸ್ಗೆ. ಆ್ಯಂಡ್ ಇಟ್ ಈಸ್ ಸೈಜಸ್ ಅಂತ ಬಂದಾಗ ಇಟ್ ಇಸ್ ಬೇಸಿಕಲಿ ಅವೈಲೇಬಲ್ ಫ್ರಮ್ XS to 5XL ಸೈಜಸ್ ಅವೈಲೇಬಲ್ ಇದೆ. ಆ್ಯಂಡ್ ದಿಸ್ ಇಸ್, ಇನ್ನು ನಾನು ಈ ಮೆಟೀರಿಯಲ್ ಎಲ್ಲನೂ ನೋಡಿ ಪ್ರಾಡಕ್ಟ್ನ ರೇಟ್ ಮಾಡೋದಾದರೆ ಐ ವಿಲ್ ರೇಟ್ 10 on 10. ಯಾಕಂದರೆ ಮೆಟೀರಿಯಲ್ ಫ್ಯಾಬ್ರಿಕ್ ಬಂದು ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಕೂಡ. ಆ್ಯಂಡ್ ದಿಸ್ ಹ್ಯಾಸ್ ಕಾಸ್ಟೆಡ್ ಮಿ ಜಸ್ಟ್ 396 rupees. ಬಂದು ಈಗ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲ ಕಡೆ ಟ್ರೆಂಡಲ್ಲಿ ಓಡ್ತಾ ಇರೋ ಕಲರ್ ಬಂದು ಆರೆಂಜ್. ಇನ್ಫ್ಯಾಕ್ಟ್ ನಾನು ಇವತ್ತು ಆರೆಂಜ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಕೂಡ ಒಂದು ಆರೆಂಜ್ ಕುರ್ತಾ ತರಿಸ್ಬೇಕಾಯ್ತು. ಇಟ್ಸ್ ನಾಟ್ ಬಿಕಾಸ್ ಗೂಗಲಲ್ಲಿ ಟ್ರೆಂಡಿಂಗ್ ಓಡ್ತಾ ಇದೆ ಅನ್ನೋದಕ್ಕಿಂತ ಐ ಲುಕ್ ಗುಡ್ ಆನ್ ಆರೆಂಜ್ ಕಲರ್ಸ್. ದಿಸ್ ಇಸ್ ಮೈ ಸೆಕೆಂಡ್ ಕುರ್ತಾ ದಟ್ ಐ ಹ್ಯಾವ್ ಟೇಕನ್. ಒಂದು ಮಿಂತ್ರಾಯಿಂದ ತೊಗೊಂಡಿದ್ದೆ, ಬಟ್ ದಿಸ್ ಇಸ್ ದಿ ಸೆಕೆಂಡ್ ಒನ್. ಸೊ ಇದು ಕೂಡ 3-piece ಸೆಟ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಟಾಪ್, ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ. ಸೊ ಫಸ್ಟ್ ಟಾಪ್ನ ನಾವು ಓಪನ್ ಮಾಡೋಣ. ಇಟ್ ಈಸ್ ರೌಂಡ್ ನೆಕ್ ಟಾಪ್, 3/4 ಸ್ಲೀವ್ಸ್, ಆ್ಯಂಡ್ ಫುಲ್ ಸೀಕ್ವೆನ್ಸ್ ವರ್ಕಲ್ಲಿ. ಸೀಕ್ವೆನ್ಸ್ ವರ್ಕ್ ಅಂತ ಪ್ರಿಂಟ್ಸ್ ಇದೆ, ಥ್ರೆಡ್ ವರ್ಕಲ್ಲಿ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೈಟ್ ಆ್ಯಂಡ್ ಗೋಲ್ಡಲ್ಲಿ ಪ್ರಿಂಟ್ಸ್ ಇದ್ದಾವೆ. ಇನ್ನು ಬಾಡೀಲಿ ಎಲ್ಲೂ ಪ್ರಿಂಟ್ಸ್ ಇಲ್ಲ, ಇಲ್ಲಿ ಮಾತ್ರ ನೆಕ್ಕಲ್ಲಿ ಪ್ರಿಂಟ್ ಇದೆ. ಏನೋ ಒಂಥರ ಡಿಫ್ರೆಂಟಾಗಿ ರಿಚ್ ವರ್ಕ್ ಕೊಡುತ್ತೆ. ಬಾಡೀಲಿ ಪ್ರಿಂಟ್ ಇಲ್ಲ ಅಂದರೂ ಕೂಡ ಈ ಮೆಟೀರಿಯಲ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ಪ್ಯಾಂಟ್ ಬಂದು ಪಲಾಝೋ ಪ್ಯಾಂಟ್. ಇಲ್ಲೂ ಕೂಡ ಕಟ್ ವರ್ಕ್ಸ್ ಇದ್ದಾವೆ. ಸೊ ಪ್ಲೇನ್ ಪಲಾಝೋ ಪ್ಯಾಂಟ್ ಕೂಡ.
ಆ್ಯಂಡ್ ದಿ ದುಪಟ್ಟಾದಲ್ಲಿ ಆ್ಯಕ್ಚುಲಿ ಬಾರ್ಡರಲ್ಲಿ ಇದು ಯಾವುದೇ ಥರ ಥ್ರೆಡ್ ವರ್ಕ್ ಆ ಥರ ಇರಲ್ಲ, ಇಟ್ಸ್ ಅ ಪ್ರಿಂಟ್ ವರ್ಕ್ ನೋಡಿ. ಬಾರ್ಡರ್ ತುಂಬ ಈ ಥರ ಪ್ರಿಂಟ್ಸ್ ಇದ್ದಾವೆ, ಇಲ್ಲೂ ಕೂಡ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಇನ್ ಬಾಡಿ ವಿಷಯಕ್ಕೆ ಬಂದು ಸರ್ಕಲಲ್ಲಿ ಪ್ರಿಂಟ್ಸ್ ಇದ್ದಾವೆ ಕೆಲವೊಂದು ಕಡೆ ಮಾತ್ರ. ಆ್ಯಂಡ್ ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ಇಟ್ ಇಸ್ ಸೈಜಸ್ ಬಂದರೆ ಇಟ್ ಇಸ್ ಅವೈಲೇಬಲ್ ಫ್ರಮ್ XS to 5XL ಸೈಜ್ವರೆಗೂ ಅವೈಲೇಬಲ್ ಇದೆ ಇದು. ಆ್ಯಂಡ್ ಇಟ್ ಇಸ್ ಸಿಂಗಲ್ ಪೀಸ್ ಕಲರ್, ಡಿಫ್ರೆಂಟ್ ಕಲರ್ಸ್ ಇಲ್ಲ ಇದರಲ್ಲಿ. ಆ್ಯಂಡ್ ಇನ್ನು ಮೆಟೀರಿಯಲ್ ವೈಸ್ ಇದನ್ನ ರೇಟ್ ಮಾಡೋಕ್ಕೆ ಬಂದರೆ ಐ ವಿಲ್ ಶ್ಯೂರ್ಲಿ ರೇಟ್ 10 on 10. ಯಾಕೆ ಅಂದರೆ ಮೆಟೀರಿಯಲ್ ಇಸ್ ಟೂ ಗುಡ್, ಇಟ್ ಇಸ್ ಸಾಫ್ಟ್ ಆಲ್ಸೋ, ಮತ್ತು ನನಗೆ ನೀಟಾಗಿ ಸೆಟ್ ಆಗ್ತಾಯಿದೆ. ಯಾಕಂದರೆ ನಾನು ಟ್ರಯಲ್ ಮಾಡಿ ಬಂದು ಆಮೇಲೆ ನಿಮ್ಮ ಹತ್ರ ರಿವ್ಯೂ ಮಾಡ್ತಾಯಿದ್ದೀನಿ ಈ ಸತಿ. ಯಾಕಂದರೆ ಐ ಹ್ಯಾವ್ ಟು ಸಿ ಹೇಗಾಗುತ್ತೆ ಏನು ಅಂತ ಅಲ್ವಾ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇದು ಆ್ಯಕ್ಚುಲಿ ಇಟ್ ಹ್ಯಾಸ್ ಕಾಸ್ಟೆಡ್ ಮೀ ಜಸ್ಟ್ 410 rupees. ದ ನೆಕ್ಸ್ಟ್ ಕುರ್ತಾ ಇಸ್ ನೆವಿ ಬ್ಲೂ ಕುರ್ತಾ ಅಂತ ಇದಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ನೆವಿ ಬ್ಲೂ ಕಲರಲ್ಲಿ ಇದೆ ಅದಕ್ಕೋಸ್ಕರ. ಸೊ ಇದು ಕೂಡ 3 piece ಸೆಟ್ಟೆ, ಟಾಪ್ ಪ್ಯಾಂಟ್ ದುಪಟ್ಟ. ನಾನು ಎಲ್ಲನೂ ಹೇಳೋಕ್ಕೆ ಹೋಗಲ್ಲ, ಎಲ್ಲ ಇರೋದು 3 piece ಸೆಟ್ಟೆ, ಟಾಪ್ ಪ್ಯಾಂಟ್ ಆ್ಯಂಡ್ ದುಪಟ್ಟ. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ನೀವು ಈ ಕುರ್ತಾಸ್ನ ಯು ಕ್ಯಾನ್ ವೇರ್ ಇಟ್ ಫಾರ್ ಅಕೇಶನ್ ಆಲ್ಸೋ ಆ್ಯಂಡ್ ಫಾರ್ ಫೆಸ್ಟಿವಲ್ ಆಲ್ಸೋ. ಆ ಥರ ಸೆಲೆಕ್ಟ್ ಮಾಡಿದ್ದೀನಿ ಈ ಸತಿ. ಇಟ್ ಇಸ್ ನಾಟ್ ಫಾರ್ ಆಫೀಸ್ ವೇರ್, ಕ್ಯಾಶುವಲ್ ವೇರ್ ಆ ಥರ ಅಲ್ಲ. ನೀವು ಇನ್ಫ್ಯಾಕ್ಟ್ ಆಫೀಸ್ ವೇರ್, ಕ್ಯಾಶುವಲ್ ವೇರ್ಗೂ ಮಾಡ್ಬೋದು, ಬಟ್ ತುಂಬ ಅಕೇಶನ್ ಆಗಿರೋದ್ರಿಂದ ಅಕೇಶ್ನಲ್ ವೇರ್ಸ್ ಥರ ತರಿಸಿದ್ದೀನಿ. ಸೊ ದಿ ಟಾಪ್ ಬಂದು ಈ ಥರ ಇದೆ. ಟಾಪಿಂದು ನೆಕ್ ಬಂದು ನಾಚ್ ನೆಕ್ ಆ್ಯಂಡ್ ಇಡೀ ಬಾಡಿ ಪೂರ್ತಿ ಫ್ಲೋರಲ್ ಪ್ರಿಂಟ್ಸ್, ನೆಕ್ ಪೂರ್ತಿ ಫ್ಲೋರಲ್ ಪ್ರಿಂಟ್ಸ್ ಇದೆ. ಆ್ಯಂಡ್ ಬಾಡಿ ಕೆಲವೊಂದು ಕಡೆ ಕೂಡ ಫ್ಲೋರಲ್ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಇಟ್ ಈಸ್ ಆಲ್ಸೋ 3/4 ಸ್ಲೀವ್ಸ್, ಇಲ್ಲಿ ಕಟ್ ವರ್ಕ್ಸ್ ಇದ್ದಾವೆ. ಆ್ಯಂಡ್ ಪ್ಯಾಂಟಿಗೆ ಬರೋದಾದರೆ ಬೇಸಿಕಲಿ ಇದು ಕೂಡ ಪೆಲಾಝೋ ಪ್ಯಾಂಟ್, ವೈಟ್ ಕಲರ್ ಸಾರಿ ನೆವಿ ಬ್ಲೂ ಕಲರ್. ಅದೇ ಇದು ಫುಲ್ ಪ್ರಿಂಟೆಡ್, ಫುಲ್ ಸೇಮ್ ಕಲರಲ್ಲಿದೆ, ಯಾವುದೇ ಥರ ಕಟ್ ವರ್ಕ್ಸ್ ಎಲ್ಲ. ಇನ್ ವೇಲ್ ವಿಷಯಕ್ಕೆ ಬರೋದಾದರೆ ಇಟ್ ಇಸ್ ಸೆಮಿ ಟ್ರಾನ್ಸ್ಪರೆಂಟ್, ಫುಲ್ ಟ್ರಾನ್ಸ್ಪರೆಂಟ್ ವೇಲ್ ಎಲ್ಲ, ಇಟ್ ಇಸ್ ಸೆಮಿ ಟ್ರಾನ್ಸ್ಪರೆಂಟ್. ಅರ್ಧಂಬರ್ಧ ಕಾಣಿಸ್ತಿದ್ದೀರೋ ನೀವು ನನಗೆ. ಸೊ ಸೆಮಿ ಟ್ರಾನ್ಸ್ಪರೆಂಟ್ ವೇಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಗುಡ್. ಬಟ್ ಮೆಟೀರಿಯಲ್ ವೈಸ್ ನೋಡೋಕ್ಕೆ ಹೋದಾಗ ನಾನು ತುಂಬ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಇಟ್ ಈಸ್ ಗುಡ್, ಬಟ್ ನಾಟ್ 10 on 10 ರೇಟ್ ಮಾಡೋಷ್ಟು ಒಳ್ಳೆ ಮೆಟೀರಿಯಲ್ ಅಲ್ಲ ಅಂತ ನನಗೆ ಫೀಲ್ ಆಯಿತು. ಸೊ ಐ ರೇಟ್ 9 for 10. ಆ್ಯಂಡ್ ಇಟ್ ಈಸ್ ಸೈಜಸಲ್ಲಿ ಬಂದರೆ ಮೋಸ್ಟ್ಲಿ ಇಟ್ ಈಸ್ ಅವೈಲೇಬಲ್ ಫ್ರಮ್ XS to XXL ಅಷ್ಟೇ, ಜಾಸ್ತಿ ಸೈಜಸಲ್ಲಿ ಅವೈಲೇಬಲ್ ಇಲ್ಲ ಇದು. ಆ್ಯಂಡ್ ದಿಸ್ ಹ್ಯಾಸ್ ಕಾಸ್ಟೆಡ್ ಮೀ ಜಸ್ಟ್ 460 rupees. ಇಟ್ಸ್ ಎಲ್ಲೋ ಕುರ್ತಾ. ಸೊ ಇದು ಟಾಪ್ ಆ್ಯಕ್ಚುಲಿ ಬಂದು ವಿ ನೆಕ್, ಫುಲ್ ವಿ. ಆ್ಯಂಡ್ ಎಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ ಏನು ಅಂದರೆ ನೋಡಿ, ಸೀಕ್ವೆನ್ಸ್ ವರ್ಕ್, ಗೋಲ್ಡ್, ವೈಟ್ ಆ್ಯಂಡ್ ಇನ್ಫ್ಯಾಕ್ಟ್ ಮೋರ್ ಅಟ್ರಾಕ್ಟಿವ್ ಇಸ್ ಪರ್ಪಲ್ ಕಲರಲ್ಲಿ ವರ್ಕ್ಸ್ ಇದಾವೆ ನೆಕ್ ಪೂರ್ತಿ. ಬಟ್ ಬಾಡಿಲಿ ಎಲ್ಲೂ ಕೂಡ ವರ್ಕ್ ಇಲ್ಲ, ದಟ್ಸ್ ಓಕೆ. ಬಟ್ ಇದು ಕೂಡ 3/4 ಸ್ಲೀವ್ಸೇ ಆಗಿರುತ್ತೆ. ಐ ಹ್ಯಾವ್ ನಾಟ್ ಟೇಕನ್ ಸ್ಲೀವ್ಲೆಸ್ ಓನ್ಲಿ. ಬೇಸಿಕಲಿ ನಾನು ನೋಡಿದಾಗ ನಾನು ಕೆಲವೊಂದೊಂದು ಪ್ಯಾಟ್ರನ್ ಏನು ಮಾಡ್ತೀನಿ ಅಂದರೆ ನನಗೆ ಸ್ಲೀವ್ಲೆಸ್ ಇರಬೇಕು, ಸ್ಲೀವ್ಸ್ ಇರಬಾರ್ದು ಅನ್ನೋದಕ್ಕಿಂತ ಇಟ್ ಶುಡ್ ಬಿ ಮೋರ್ ಕಂಫರ್ಟೇಬಲ್, ಮೋರ್ ಅಟ್ರಾಕ್ಟಿವ್ ಆಗಿರಬೇಕು, ಆ ಥರ ಕಲರ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಇದು ಕೂಡ ಒಂದು. ಆ್ಯಂಡ್ ಇನ್ನು ಬಾಡಿ ಪೂರ್ತಿ ಏನೂ ವರ್ಕಿಲ್ಲ, ಇನ್ನು ಸ್ಟ್ರೈಟ್ ಕಟ್ ಇದೆ. ಇನ್ನು ಪ್ಯಾಂಟ್ ವಿಷಯಕ್ಕೆ ಬರೋದಾದರೆ ಇಟ್ ಇಸ್ ಪ್ಲೇನ್ ಪಲಾಝೋ ಪ್ಯಾಂಟ್ ಆ್ಯಂಡ್ ಮೆಟೀರಿಯಲ್ ಇಸ್ ರಿಯಲಿ ವೆರಿ ವೆರಿ ಗುಡ್. ಆ್ಯಂಡ್ ಇನ್ನು ಇದ್ರ ದುಪಟ್ಟ ವಿಷಯಕ್ಕೆ ಬರೋಕ್ಕಾದ್ರೆ ಸಮಥಿಂಗ್ ಆವಾಗಲೇ ಹೇಳಿದ್ನಲ್ಲ ಆಕ್ವಾ ಬ್ಲೂ ಕಲರಲ್ಲಿ, ಆ ಥರ ಇದಕ್ಕೂ ದುಪಟ್ಟ ತುಂಬ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಇಲ್ಲಿ ಬಾರ್ಡರಲ್ಲಿ ಶಂಖ ಪ್ರಿಂಟ್ಸ್ ಇದ್ದಾವೆ, ಶಂಖ ಕಲರ್ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಮಧ್ಯದಲ್ಲಿ ಬುಟ್ಟ ವರ್ಕ್ಸ್ಗಳು ಬಂದಿದೆ ಬಾಡಿ ತುಂಬ. ಆ್ಯಂಡ್ ಯಾವುದು ಥ್ರೆಡ್ ವರ್ಕ್ ಅಲ್ಲ, ಇದಕ್ಕೆ ಮಾತ್ರ ವರ್ಕಲ್ಲಿ ಥ್ರೆಡ್ ಮತ್ತು ಸೀಕ್ವೆನ್ಸ್ ಮಣಿಗಳನ್ನ ಹಾಕಿದ್ದಾರೆ. ಬಟ್ ಇದೆಲ್ಲ ಪೂರ್ತಿ ಪ್ರಿಂಟ್. ಸೊ ಇಟ್ ಇಸ್ ಲುಕಿಂಗ್ ಗುಡ್. ಆದರೆ ನನಗೆ ಟು ಬಿ ವೆರಿ ಹಾನೆಸ್ಟ್, ಇದೇನೆಂದರೆ ವಾಶ್ ಮಾಡ್ತಾ ಈ ಪ್ರಿಂಟ್ಸ್ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂದರೆ ತುಂಬ ವಾಶ್ ಮಾಡ್ತಾ ಹೋದಾಗೆ ಪ್ರಿಂಟ್ಸ್ ಹೋಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ಇವಾಗಾದರೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಐ ಥಿಂಕ್ ನಾನು ಪ್ರಿಂಟ್ಸ್ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದಾದ ಥ್ರೆಡ್ ವರ್ಕ್ಗಳಾದರೆ ರಫ್ ವಾಶ್ ಮಾಡ್ಬೋದು, ನಾರ್ಮಲ್ ವಾಶ್ ಮಾಡೋದೇ ನಡೆಯುತ್ತೆ. ಸೊ ಪ್ರಿಂಟ್ಸ್ ಬಗ್ಗೆ ಗೊತ್ತಿಲ್ಲ. ಬಟ್ ಇನ್ಫ್ಯಾಕ್ಟ್ ಇದ್ರ ಮೆಟೀರಿಯಲಿಗೆ ನಾನು ರೇಟ್ ಮಾಡಬೇಕು ಅಂದರೆ ಐ ವಿಲ್ ರೇಟ್ 9 on 10. ಇಟ್ ಇಸ್ ಸೋ ಗುಡ್. ಆ್ಯಂಡ್ ಇದು ಸೈಜಸ್ ಬಂದು ಮೋಸ್ಟ್ಲಿ
ಎಕ್ಸಸ್ಸಿಂದ XL ಇತ್ತು ಅಂತ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಐ ಚೆಕ್ ಆ್ಯಂಡ್ ಅಪ್ಲೋಡ್ ಹಿಯರ್ ಆಯಿತಾ. ಆ್ಯಂಡ್ ದಿಸ್ ಹ್ಯಾಸ್ ಕಾಸ್ಟೆಡ್ ಮಿ ಅರೌಂಡ್ 426 rupees. ನೆಕ್ಸ್ಟ್ ಕಲರ್ ಇಸ್ ಮೈ ಫೇವ್ರೆಟ್ ಕಲರ್. ತುಂಬ ಬಹಳ ವರ್ಷಗಳ ಹಿಂದೆ ತೊಗೊಂಡಿದ್ದೆ ಒಂದು ಸ್ಟೋರಲ್ಲಿ, ಮೋಸ್ಟ್ಲಿ ವಿಜಯನಗರಲ್ಲಿ ಒಂದು ಸ್ಟೋರಲ್ಲಿ ಈ ಕಲರ್ ಕುರ್ತಾನ, ದಟ್ ಇಸ್ ಬಾಟಲ್ ಗ್ರೀನ್ ಕುರ್ತಾ. ಬಟ್ ಐ ಡೋಂಟ್ ನೋ, ಸೇಮ್ ಟು ಸೇಮ್ ಪ್ಯಾಟರ್ನ್ ತೊಗೊಂಡಿದ್ದೆ. ಅದರಲ್ಲಿ ಅದೇ ಬರೀ ಪ್ರಿಂಟ್ಸ್ ಇದ್ದಾವೆ, ಅದ್ರಲ್ಲಿ ಸೀಕ್ವೆನ್ಸ್ ವರ್ಕ್ ಇತ್ತು, ಪ್ರಿಂಟ್ಸ್ ಇರಲಿಲ್ಲ, ಈ ಥರ ವರ್ಕ್ ಇತ್ತು ಅಷ್ಟೇ. ಅದು ಬಿಟ್ಟು ಸೇಮ್ ಟು ಸೇಮ್ ಟಾಪ್ ಐ ಫೌಂಡ್ ದಿಸ್ ಟೈಮ್ ಇನ್ ಮೀಶೋ. ಏನೋ ಗೊತ್ತಿಲ್ಲ, ನೋಡ್ತಿದ್ದಂಗೆ ತುಂಬ ಇಷ್ಟ ಆಯಿತು. ಆದರೆ ಅದು ಯಾಕೆ ಡ್ಯಾಮೇಜ್ ಆಗಿತ್ತು ಅಂದರೆ ನಂಗೆ ಗೊತ್ತಿಲ್ಲದಲ್ಲೇ ಸುಟ್ಕೊಂಡು ಬಿಟ್ಟಿದ್ದೆ. ಅದು ಸೇಮ್ ಈ ಥರನೇ ಮೆಟೀರಿಯಲ್ ಇತ್ತು ಅದು ಕೂಡ, ಬಟ್ ಅದು ನನಗೆ ಗೊತ್ತಿಲ್ಲ, ಸುಟ್ಕೊಂಡು ಬಿಟ್ಟಿದ್ದೆ ಒಂದು ಕಡೆ. ಸೊ ಏನು ಮಾಡೋದು, ಬೇಜಾರಾಗ್ಬಿಟ್ಟಿದ್ದು. ನಾವು ಅಮ್ಮ ಹೇಳ್ತಾಯಿದ್ರು ಸುಟ್ಟಿರೋ ಬಟ್ಟೆನ ಹಾಕೋಬೇಡ ಅಂತ. ಅದನ್ನ ನಾನು ಆ್ಯಕ್ಚುಲಿ ನಮ್ಮ ಮನೆ ಕೆಲಸದವ್ರಿಗೆ ಕೊಡಬೇಕಾಗಿ ಬಂತು. ಆ್ಯಂಡ್ ಶಿ ವೇರ್ಸ್ ಇಟ್ ಎವ್ರಿ ಡೇ. ಅವ್ರು ಬರ್ತಾರಲ್ಲ ದಿನ ಅದೇ ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಆಂಟಿ ಈ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀರಾ ಅಂತ ದಿನ ಕೇಳ್ತಾ ಇರ್ತೀನಿ. ಎನಿವೇಸ್, ದಿಸ್ ಇಸ್ ಬಾಟಲ್ ಗ್ರೀನ್ ಕುರ್ತಾ. ಇದಕ್ಕೆ ಕೂಡ ನಾಚ್ ನೆಕ್ ಇದೆ. ನಾಚ್ ನೆಕ್ ಅಂದರೆ ಏನು ಗೊತ್ತಾ, ರೌಂಡ್ ಬಂದು ಇಲ್ಲಿ ಕೆಳಗಡೆ ವಿ ಬಂದು ಹಿಂಗೆ ಬಂದರೆ ದಟ್ಸ್ ನಾಚ್ ನೆಕ್ ಅಂತ. ನನಗೂ ಗೊತ್ತಿರಲಿಲ್ಲ. ಐ ಆಮ್ ಲರ್ನಿಂಗ್ ರೈಟ್ ನೌ. ಸ್ಲೀವ್ಲೆಸ್, ಐ ಹ್ಯಾವ್ ಬಾಟ್ ಒನ್ ಸ್ಲೀವ್ಲೆಸ್ ಕುರ್ತಾ. ಸೊ ಇಟ್ ಈಸ್ ಟೂ ಗುಡ್ ಆ್ಯಂಡ್ ಇಟ್ ಈಸ್ ಸೆಮಿ ಸಿಲ್ಕ್. ಈ ಬೇರೆದೆಲ್ಲ ಆದರೆ ಒಂಥರ ಕಾಟನ್ ಮಿಕ್ಸ್ ಇತ್ತು, ಬಟ್ ದಿಸ್ ಇಸ್ ಸೆಮಿ ಸಿಲ್ಕ್. ಅದಕ್ಕೋಸ್ಕರ ನೋಡ್ತಿದ್ದಂಗೆ ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಪ್ಯಾಂಟ್ ಕೂಡ ಬಾಟಲ್ ಗ್ರೀನಲ್ಲೇ ಬಂದಿದೆ, ಸೆಲ್ಫ್ ಕಲರ್, ಪಲಾಸೋ ಪ್ಲೇನ್ ಪ್ಯಾಂಟು. ಆ್ಯಂಡ್ ವೇಲ್ ಬಂದು ಲೋಟಸ್ ವರ್ಕಲ್ಲಿ ಬಾರ್ಡ್ರಲ್ ಡಿಸೈನ್ ಇದೆ. ಮಧ್ಯದಲ್ಲಿ ಸ್ಮಾಲ್ ಬುಟ್ಟ ಪ್ರಿಂಟ್ಸ್ ಇದ್ದಾವೆ. ವರ್ಕ್ ಅಲ್ಲ, ಇದು ಪ್ರಿಂಟ್ಸು. ಸೊ ಇದು ಮೆಟೀರಿಯಲ್ ವೈಸ್ ನೋಡೋಕ್ಕಾದ್ರೆ ನನಗೆ ತುಂಬ ಇಷ್ಟ. ಈ ಕಲರ್ ಯಾಕೋ ಗೊತ್ತಿಲ್ಲ, ಬಾಟಲ್ ಗ್ರೀನ್ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಾನು ಶ್ರೀಮಂತದಲ್ಲೂ ನಾನು ಬಾಟಲ್ ಗ್ರೀನ್ ಸೀರೆ ಹುಡುಕಿದೆ, ಬಟ್ ನಂಗೆ ಸಿಗಲಿಲ್ಲ. ಐ ಹ್ಯಾಡ್ ಟು ಗೋ ವಿತ್ ಅದರ್ ಕಲರ್. ಸೊ ಇದು ಮೆಟೀರಿಯಲ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೇಸಿಕಲಿ ಇದು ಸೈಜಸ್ ವೈಸ್ ಹೋದರೆ XSಯಿಂದ XXL ಅವೈಲೇಬಲ್ ಇದೆ ಸೈಜು. ಇನ್ನು ಮೆಟೀರಿಯಲ್ ವಿಷಯಕ್ಕೆ ಬಂದರೆ ಐ ವಿಲ್ ರೇಟ್ 10 on 10 ಫಾರ್ ದಿಸ್. ಆ್ಯಂಡ್ ದಿಸ್ ಹ್ಯಾಸ್ ಕಾಸ್ಟೆಡ್ ಮಿ ಜಸ್ಟ್ ಫಾರ್ 26 rupees. ಕುರ್ತಾ ಇಸ್ ಮೆರೂನ್ ಕುರ್ತಾ. ಇದು ಮೆರೂನ್ ಕಲರಲ್ಲಿದೆ. ಸೋ ಗುಡ್ ನೋಡಿ, ಸಖತ್ತು ರಾಯಲ್ ಲುಕ್ ಕೊಡುತ್ತೆ ಇದು. ಆ್ಯಂಡ್ ಇದು ನಾಚ್ ನೆಕ್, ನೆಕ್ ಪೂರ್ತಿ ಥ್ರೆಡ್ ವರ್ಕ್ ಮತ್ತು ಬೀಟ್ಸ್ ವರ್ಕ್, ಚಿಕ್ಕ ಮಣಿಗಳು ರೌಂಡ್ ಮಣಿಗಳು ಬರುತ್ತಲ್ಲ, ಅದರಲ್ಲಿ ವರ್ಕ್ ಇದ್ದಾವೆ. ಆ್ಯಂಡ್ ದಿಸ್ ಇಸ್ ವೈಟ್ ಗೋಲ್ಡಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅವರು. ದಿಸ್ ಇಸ್ ಸೋ ಗುಡ್. ಆ್ಯಂಡ್ ಇದು ಕೂಡ ಬಂದು ಇಟ್ಸ್ 3/4 ಸ್ಲೀವ್ಸ್ ವಿಷಯಕ್ಕೆ ಬಂದರೆ ಇಟ್ಸ್ 3/4. ಆ್ಯಂಡ್ ಇಟ್ ಈಸ್ ವಿ ನೆಕ್, ಸ್ಟ್ರೇಟ್ ಕಟ್ ಟಾಪ್ ಇದು. ವಿ ನೆಕ್ ಅಂತೀನಿ, ಸಾರಿ, ಸ್ಟ್ರೇಟ್ ಕಟ್ ಟಾಪ್ ಆ್ಯಸ್ ಯೂಶಲ್. ಪ್ಲೇನ್ ಪಲಾಜೋ ಪ್ಯಾಂಟ್. ಈ ಸತಿ ನಾನು ತುಂಬ ಡಿಫ್ರೆಂಟಾಗಿ ಪ್ಯಾಂಟ್ಸ್ ಹುಡ್ಕೋಣ ಅಂತ ಹೋದೆ. ಐ ಹ್ಯಾಡ್ ಟು ಗೋ ಫಾರ್ ಶರಾರಾನು ನೆಕ್ಸ್ಟ್ ಟೈಮ್ ರಿವ್ಯೂ ಮಾಡ್ತೀನಿ, ಬಟ್ ನಾಟ್ ದಿಸ್ ಟೈಮ್. ದಿಸ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಸೊ ಇದು ಒಂದು. ಇನ್ನು ದುಪಟ್ಟ ಬಂದು ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ನೋಡಿ. ಒಂಥರ ಎಕ್ಸ್ಟ್ರಾ ಲುಕ್ಕೇ ಕೊಡುತ್ತೆ ನಿಮಗೆ ಈ ದುಪಟ್ಟ. ಆ್ಯಂಡ್ ದಿಸ್ ಇಸ್ ನಾಟ್ ಫುಲ್ ಟ್ರಾನ್ಸ್ಪರೆಂಟ್, ಸೆಮಿ ಟ್ರಾನ್ಸ್ಪರೆಂಟ್ ಇದೆ. ಯು ಕ್ಯಾನ್ ಜಸ್ಟ್ ಅರ್ಧ. ಸೊ ಇಟ್ಸ್ ಗುಡ್. ಆ್ಯಂಡ್ ದುಪಟ್ಟ ಕೂಡ ಫುಲ್ ಪ್ರಿಂಟ್ ವರ್ಕ್ಸ್ ಇದ್ದಾವೆ, ರಾಯಲ್ ಲುಕ್ ಥರ ಗೋಲ್ಡ್ ವರ್ಕಲ್ಲಿ ಪ್ರಿಂಟ್ ಇದ್ದಾವೆ. ದಟ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್. ಮೆರೂನ್ ಆ್ಯಂಡ್ ಗೋಲ್ಡ್ ಆಲ್ವೇಸ್ ಲುಕ್ಸ್ ವೆರಿ ಗುಡ್. ಗೋಲ್ಡ್ ಆರ್ನಮೆಂಟ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರ ಕೂಡ ನೀವು. ಆ್ಯಂಡ್ ಬೇಸಿಕಲಿ ಟು ಬಿ ವೆರಿ ಹಾನೆಸ್ಟ್, ಮೆಟೀರಿಯಲ್ ವೈಸ್ ಬಂದರೆ ಐ ವಿಲ್ ರೇಟ್ 10 on 10 ಫಾರ್ ದಿಸ್. ಇಟ್ಸ್ ಸೋ ಗುಡ್ ಗೊತ್ತಾ, ವೆರಿ ಸಾಫ್ಟ್ ಟು ಟಚ್. ಆ್ಯಂಡ್ ಇನ್ನು ನಾನು ಸೈಜಸ್ ಬಗ್ಗೆ ಮಾತಾಡಬೇಕಂದ್ರೆ XSಯಿಂದ 5XL ಸೈಜ್ವರೆಗೂ ಅವೈಲೇಬಲ್ ಇದೆ, ದಟ್ ಇಸ್ ಫಾರ್ ಶೋರ್. ಆ್ಯಂಡ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಗೊತ್ತಾ, ನಾನು ಪ್ರಾಡಕ್ಟ್ಸ್ ರಿವ್ಯೂ ಮಾಡಿ ಹಾಕೋಷ್ಟರಲ್ಲಿ ಅಲ್ಲಿ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಅಂಥ ಪ್ರಾಡಕ್ಟ್ಸ್ಗೆ ಐ ವಿಲ್ ಶೋರ್ಲಿ ಸರ್ಚ್ ದಿ ಸಿಮಿಲರ್ ಒನ್ ಫಾರ್ ಯು ಆ್ಯಂಡ್ ಗಿವ್ ದಿ ಲಿಂಕ್ಸ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್, ಸೊ ದ್ಯಾಟ್ ನಿಮಗೂ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಯಾಕೆಂದರೆ ಕೆಲವೊಬ್ಬೊಬ್ಬರಿಗೆ XXL, XXL ಸೈಜ್ ಬೇಕಾಗಿರೋರಿಗೆ ನಂಗೆ ಯಾರಿಗೂ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಐ ವಿಲ್ ಶೋರ್ಲಿ ಸರ್ಚ್ ಆ್ಯಂಡ್ ಗಿವ್ ದಿ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಸೊ ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತ.
ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಐ ಹ್ಯಾವ್ ಗಿವನ್ ಆ್ಯಸ್ ಐ ಟೋಲ್ಡ್ ನಾನು ಎಲ್ಲ ಕುರ್ತಾ ಸೆಟ್ ಜಸ್ಟ್ 500 ರುಪೀಸ್ ತೊಗೊಂಡಿರೋದ್ರಿಂದ ಇದು ಜಸ್ಟ್ 1 ರೂಪಿ ಕಮ್ಮಿ 500 ರುಪೀಸ್ಗೆ ಐ ಹ್ಯಾವ್ ಪೇಡ್ 499 ರುಪೀಸ್. ಸೊ ಇದು ಒಂದು ಲಾಸ್ಟ್ ಕುರ್ತಾ. ಇದೇ ತುಂಬ ಟೈಮ್ ತೊಗೊಂಡಿದ್ದು ಕುರ್ತಾ, ಯಾಕಂದರೆ ಸೂರತ್ತಿಂದ ಬರಬೇಕು. ಪ್ರತಿದಿನ ಆರ್ಡರ್ ಚೆಕ್ ಮಾಡಿದಾಗ ಸೂರತ್ ಅಂತ ತೋರಿಸ್ತಾ ಇದ್ದೀವಿ ಕುರ್ತಾ. ಸೊ ಐ ಹ್ಯಾವ್ ನಾಟ್ ಈವನ್ ಅನ್ಬಾಕ್ಸ್ಡ್ ಇಟ್. ಸೊ ಬೇಸಿಕಲಿ ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಬಟ್ ಐ ವಿಲ್ ಶಾರ್ಟ್ಲಿ ವೇಟ್, ಯಾಕಂದರೆ ಮೆಟೀರಿಯಲ್ ನೋಡ್ತಿದ್ದಂಗೆ ಹೇಳ್ಬೋದಲ್ವಾ. ಸೊ ಇಟ್ಸ್ ಗುಡ್. ಇದು ಒಂಥರ ಡಿಫ್ರೆಂಟ್ ನೆಕ್ ಇದೆ. ಒಂದು ನಿಮಿಷ. ದಿಸ್ ಇಸ್ ಪರ್ಪಲ್, ನಾಟ್ ಮೆರೂನ್, ಪರ್ಪಲ್. ನಾನು ನೋಡಿ ಅಂದ್ಕೊಂಡೆ ಅಯ್ಯೋ ಮೆರೂನೇ ತರಿಸಿದ್ನ ಮತ್ತೆ ಅಂತ. ನೋ, ಇಟ್ಸ್ ಪರ್ಪಲ್. ವೆರಿ ನೈಸ್. ಸಿ, ಇದಕ್ಕೆ ವಿ ನೆಕ್ ಇದೆ ಆ್ಯಂಡ್ ಇಲ್ಲಿ ಲೈನ್ ವರ್ಕ್ಸ್ ಇದ್ದಾವೆ ಆ್ಯಂಡ್ ಸೀಕ್ವೆನ್ಸ್ ವರ್ಕಲ್ಲಿ ಕಲರ್ಸ್ ಕೂಡ ಇದ್ದಾವೆ. ಆ್ಯಂಡ್ ಇಲ್ಲಿ ನೋಡಿ ಪಿಂಕ್ ಆ್ಯಂಡ್ ರೆಡ್ಡಲ್ಲಿ ಥ್ರೆಡ್ ವರ್ಕ್ಸ್ ಇದೆ. ಸೊ ಈ ಥರ ಇದೆ ಈ ಟಾಪು. ಮೆಟೀರಿಯಲ್ ಇಸ್ ಆಲ್ಸೋ ಗುಡ್, ನಾಟ್ ದ್ಯಾಟ್ ಬ್ಯಾಡ್. ಇನ್ನು ಪ್ಯಾಂಟ್ ಬರೋದಾದರೆ ಇದಾದರೂ ಬೇರೆ ಥರ ಪ್ಯಾಂಟ್. ನೋ, ಇಟ್ಸ್ ಆಲ್ಸೋ ಪಲಾಝೋ ಪ್ಯಾಂಟ್ ಇದೆ, ಪರ್ಪಲ್ ಕಲರ್. ವೇಲ್ ಬರೋದಾದರೆ ನೋಡಿ ಕಟ್ ವರ್ಕ್ಸ್ ಇದೆ, ಚೆನ್ನಾಗಿದೆ ಅಲ್ಲ. ಸೊ ಇನ್ನು ಟು ಬಿ ವೆರಿ ಹಾನೆಸ್ಟ್, ನನಗೆ ಇದು ಯಾವುದೇ ಸೈಜಸಲ್ಲಿ ಅವೈಲೇಬಲ್ ಇದೆ ಅನ್ನೋ ಐಡಿಯಾ ಇಲ್ಲ. ನನ್ನ ಸೈಜ್ ಬಂದು ಅದು ನಾನು ಎಮ್ಮೆ ತೊಗೊಳ್ಳೋದು. ಅದು ಬಿಟ್ಟು ಐ ಆಮ್ ವೆರಿ ಸಾರಿ, ಯಾಕಂದರೆ ನಾನು ಟ್ಯಾಪ್ ತಂದಿದ್ದೆ. ಐ ಕುಡ್ ಹ್ಯಾವ್ ಚೆಕ್ ಡಿಯರ್. ನನ್ನ ಫೋನ್ ಇಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಐ ನೀಡ್ ಟು ಚೆಕ್ ಇಟ್. ಆ್ಯಂಡ್ ನಾನು ಇವತ್ತು ಇದ್ದಿದ್ದ ಮೂಡಲ್ಲಿ ನಾನು ಏನೂ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಇದ್ರ ಪ್ರೈಸು ಮತ್ತು ಸೈಜ್ ಅವೈಲಬಿಲಿಟೀಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್, ಆಯಿತಾ. ಸೊ ದಿಸ್ ಇಸ್ ದಿ ಲಾಸ್ಟ್ ಕುರ್ತಾ ಫಾರ್ ಟುಡೇ. ಬೇಸಿಕಲಿ ಇದಾಗಿತ್ತು ದೀಪಾವಳಿ ಕುರ್ತಾ ಹಾಲ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಈ ದೀಪಾವಳಿ ಹಬ್ಬ ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚು ಬೆಳಕು, ಎನರ್ಜಿ ಎಲ್ಲನೂ ತರಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಎವ್ರಿಬಡಿ ಡಿಸರ್ವ್ಸ್ ಟು ಬಿ ಹ್ಯಾಪಿ. ನಾನು ಖುಷಿಯಾಗಿರಬೇಕು ಆ್ಯಂಡ್ ನನ್ನ ವೀಡಿಯೋ ನೋಡೋರು ಎಲ್ಲರೂ ಖುಷಿಯಾಗಿರಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.